ಹಿಂದಿನ ಕಾಲದ ಮಾತಿದು. ಮಸಾಯಿ ಅಂತ ಒಂದು ಚಿಕ್ಕ ಊರಲ್ಲಿ ಡಿಸೋಜಾ ಎಂಬ ರೈತ ಅವನ ಪರಿವಾರದ ಜೊತೆ ವಾಸಿಸ್ತಿದ್ದ. ಯೇಸು ಮತ್ತೆ ಮಾರ್ಗಿ ಮುದ್ದಾದ ದಂಪತಿಗಳು. ಅವ್ರ ಮನೆ ಸುಮಾರಾಗಿದ್ರೂ ಖುಷಿ ಮತ್ತು ಸಂತೋಷದಿಂದ ತುಂಬಿಕೊಂಡಿತ್ತು. ಯೇಸು ಒಬ್ಬ ಒಳ್ಳೆ ಮೂರ್ತಿಗಾರನಾಗಿದ್ದ, ಮತ್ತೆ ಮಾರ್ಗಿ ಮನೆ ಸಂಭಾಳಿಸ್ತಿದ್ಲು. ಆದ್ರೆ ಅವ್ರಿಗೆಲ್ಲ ನೆಮ್ಮದಿ ಇದ್ರೂ ಕೂಡ ಸದಾ ಬೇಜಾರಲ್ಲೇ ಇರ್ತಾ ಇದ್ರು. ಇದಕ್ಕೆ ಕಾರಣ ಏನು ಅಂದ್ರೆ ಅವರಿಬ್ಬರಿಗೆ ಮಕ್ಕಳಾಗಿರ್ಲಿಲ್ಲ. ಏನಾಯ್ತು ಮಾರ್ಗಿ, ಮುಖನ ಊದಿಸ್ಕೊಂಡಿದ್ಯಾ? ಏನಿಲ್ಲ, ಹಾಗೇನೆ. ಅದೇನೋ ನೀವು ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ? ಇವತ್ತು ನಿಮ್ಮ ಮೂರ್ತಿಗಳು ಬೇಗ ಬಿಟ್ಬಿಡ್ತವಾ ನಿಮ್ಮನ್ನ? ಇಲ್ಲ, ನನ್ನ ಮೂರ್ತಿಗಳು ನನ್ನನ್ನು ಇವತ್ತು ಕೂಡ ಬೇಗ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ನಾನವ್ರಿಗೆ ಹೇಳ್ದೆ ಏನಪ್ಪ ಅಂತಂದ್ರೆ, ನೋಡಿ, ನೀವಂತೂ ತುಂಬಾನೇ ಸುಂದರವಾಗಿದ್ದೀರಾ, ಆದರೆ ನಿಮ್ಗಿಂತ ತುಂಬಾ ಸುಂದರವಾಗಿ ನನ್ನ ಹೆಂಡತಿ ಇದ್ದಾಳೆ. ಅವಳು ಪ್ರತಿದಿನ ನಾನು ಮನೆಗೆ ಎಷ್ಟು ಬೇಗ ಹೋಗ್ತೀನಿ ಅನ್ನೋದನ್ನ ಕಾಯ್ತಿರ್ತಾಳೆ. ಅದಕ್ಕೆ ನಾನಿವತ್ತು ಬೇಗ ಮನೆಗೆ ಹೋಗ್ತೀನಿ. ಸೊ ಅದಕ್ಕೆ ನಾನು ಬಂದ್ಬಿಟ್ಟೆ. ಹೌದಾ, ಸರಿ, ಹಾಗಿದ್ರೆ ಒಳ್ಳೇದಾಯ್ತು ಬಿಡಿ. ಅಯ್ಯೋ, ಏನಾಯ್ತು ನಿನ್ಗೆ? ನೀನ್ ಯಾಕಿನ್ನು ಮುಖ ಊದಿಸ್ಕೊಂಡಿದ್ಯಾ? ಏನಾಗಿದೆ ಅಂತ ಸ್ವಲ್ಪ ನೀನ್ ಹೇಳ್ತೀಯ ನನಗೆ? ನಮ್ಮ ಪಕ್ಕದ ಮನೆಗೆ ಹೊಸ ದಂಪತಿಗಳು ಬಂದಿದ್ದಾರೆ. ಮತ್ತೆ ನನ್ನನ್ನ ಅವರು ಮಕ್ಕಳ ಬಗ್ಗೆ ಕೇಳಿದ್ರು. ಆದ್ರೆ ನನ್ನ ಹತ್ರ ಯಾವುದೇ ಜವಾಬು ಇರಲಿಲ್ಲ ಅವ್ರಿಗೆ ಕೊಡೋಕೆ. ಈ ಜನಗಳ ಮಾತುಗಳನ್ನ ಕೇಳಿ ನನಗೆ ಸಾಕಾಗೋಗಿದೆ. ನಾನು ಹುಚ್ಚಿ ಆಗ್ಬಿಡ್ತೀನಿ ಈ ಜನಗಳ ಪ್ರಶ್ನೆಗೆ ಉತ್ತರ ಕೊಡಕ್ ಆಗದೆ. ನನಗೆ ಅರ್ಥ ಆಗತ್ತೆ, ಆದ್ರೆ ಇಲ್ಲ, ನಿಮ್ಗೆ ಏನು ಗೊತ್ತಾಗಲ್ಲ. ನೀವು ಇಡೀ ದಿನ ಇಷ್ಟು ದೊಡ್ಡ ಮನೆಯಲ್ಲಿ ಇರೋದೇ ಇಲ್ವಲ್ಲ. ಹೀಗೆ ಇದೇ ತರ ಪದೇ ಪದೇ ಆಗ್ತಾ ಇದ್ರೆ ಈ ಮನೆಯಲ್ಲಿ ಶಾಂತಿನೇ ಇಲ್ದೇ ಇರೋಂಗಾಗತ್ತೆ. ಯಾಕೆ ದೇವ್ರಿಗೆ ನನ್ನ ಮೇಲೆ ಕರುಣೆನೆ ಬರ್ತಾ ಇಲ್ಲ? ನನಗ್ ಮಕ್ಳಾಗೋ ಕನ್ಸನ್ನ ಪೂರ್ತಿ ಮಾಡ್ತಾನೆ ಇಲ್ಲ ದೇವ್ರು. ನಾನು ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೋ ಮಾರ್ಗಿ, ಸಮಾಧಾನ ಮಾಡ್ಕೋ. ಪಾಪ ಮಾರ್ಗಿ ಅವಳಿಗೆ ಮಕ್ಕಳಾಗದೆ ಇರೋದ್ರಿಂದ ತುಂಬಾನೇ ದುಃಖದಲ್ಲಿ ಇರ್ತಾ ಇದ್ಲು. ಅವಳಿಗೆ ಏನ್ ಮಾಡೋಕ್ಕೂ ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಒಂದು ದಿನ ರಾತ್ರಿ ಯೇಸು ಮತ್ತೆ ಮಾರ್ಗಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳುತ್ತೆ. ಅವರಿಬ್ರು ಆ ಧ್ವನಿನ ಕೇಳಿಸ್ಕೊಂಡು ಅದು ಬರ್ತಾ ಇದ್ದ ಜಾಗಕ್ಕೆ ಹೋಗ್ತಾರೆ. ಅವರು ನೋಡ್ತಾರೆ, ಅವ್ರ ಮನೆ ಮುಂದೆ ಒಂದು ಪುಟ್ಟ ಬುಟ್ಟಿನಲ್ಲಿ ಮಗು ಇರೋದನ್ನ. ಇದು ನೋಡಿದ್ದೆ ಅವರಿಬ್ರಿಗೂ ಭಯ ಆಗ್ಬಿಡತ್ತೆ. ಅರೆ, ಇದೇನಿದು? ಇಷ್ಟು ಚಿಕ್ಕ ಮಗುನ ಯಾರ್ ನಮ್ಮ ಮನೆ ಬಾಗ್ಲತ್ರ ಇಟ್ಬಿಟ್ಟೋಗಿರೋದು? ಅವ್ರಿಗೆ ಬುದ್ಧಿ ಇಲ್ವಾ? ಗೊತ್ತಿಲ್ಲಪ್ಪ. ಅಯ್ಯೋ ದೇವ್ರೆ, ಇದು ಒಳ್ಳೇದಲ್ಲ. ನಿನಗೆ ಗೊತ್ತಾ, ನಾವಿದನ್ನ ಪೊಲೀಸ್ನವ್ರಿಗೆ ಹೇಳ್ಬೇಕಾಗತ್ತೆ. ಭಯಗೊಂಡ ಯೇಸು ಆ ಮುದ್ದಾದ ಮಗುನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದ. ಆದ್ರೆ ಏನಾಯ್ತು ಅಂದ್ರೆ ಅಚಾನಕವಾಗಿ ಆ ಪುಟ್ಟ ಮಗು ಜೋರಾಗಿ ಅಳಕ್ಕೆ ಶುರು ಮಾಡ್ಬಿಡತ್ತೆ. ಇದನ್ನ ಕೇಳಿ ಯೇಸುಗೆ ಮುಂದೆ ಹೋಗಕ್ಕೆ ಆಗಲ್ಲ. ಮಾರ್ಗಿ ಕೂಡ ಅಲ್ಲೇ ಬಂದು ಆ ಮಗು ಅಳೋದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಮತ್ತೆ ಅವಳು ಆ ಮುದ್ದಾದ ಕಂದಮ್ಮನ ಎತ್ಕೊಂಡ್ಲು. ಅಯ್ಯಯ್ಯೋ, ಈ ಮಗು ತುಂಬಾ ಅಳ್ತಾ ಇದೆಯಲ್ರಿ. ಅಳ್ಬೇಡ ಪಾಪು, ಅಳ್ಬೇಡ ಮಗು. ಮಾರ್ಗಿಯ ಕರುಣೆಯ ಧ್ವನಿ ಕೇಳಿದ್ದೆ ಆ ಮಗು ಶಾಂತವಾಗ್ಬಿಡತ್ತೆ. ತುಂಬಾ ಹೊತ್ತಿಂದ ಅಳ್ತಾ ಇದ್ದ ಮಗು ಮಾರ್ಗಿ ಎತ್ಕೊಂಡಿದ ತಕ್ಷಣ ಶಾಂತವಾಗಿ ನಿದ್ದೆ ಮಾಡ್ಬಿಡತ್ತೆ. ಅರೆ, ಇದು ನಿದ್ದೆ ಮಾಡ್ಬಿಡ್ತು. ನೋಡು, ಎಷ್ಟು ಮುದ್ದಾಗಿದೆ ಅಲ್ವಾ? ನನ್ಗನ್ಸುತ್ತೆ ಇದನ್ನ ನಮ್ಗೆ ದೇವ್ರೇ ಕೊಟ್ಟಿರೋದೇನೋ ಅಂತ. ಏನು, ಗಾಡಾ? ಹಾ, ಹೌದು ರೀ. ನೀವು ಯೋಚನೆ ಮಾಡಿ, ನಮ್ಮ ಊರಲ್ಲಿ ಎಷ್ಟೊಂದು ಮನೆಗಳಿದೆ ಅಲ್ವಾ? ಹೀಗಿದ್ರು ಯಾಕೆ ಅವರು ನಮ್ಮನೆಗೆ ಬಂದು ಆ ಮಗುನ ಮಲಗಿಸ್ಬಿಟ್ಟು ಹೋಗಿದ್ದಾರೆ? ಈ ಮಗು ನಮಗೋಸ್ಕರ ಅಂತಾನೆ ಈ ಪ್ರಪಂಚಕ್ಕೆ ಕಾಲಿಟ್ಟಿದ್ದು ಅನ್ಸತ್ತೆ. ಇದು ನಮ್ಮ ಮಗು ಯೇಸು. ಆದ್ರೆ ಪಾದ್ರೆ ಎಲ್ಲ ಏನು ಇಲ್ಲ. ನೀನ್ ಇಷ್ಟು ಮುದ್ದಾದ ಮಗುನ ಪೊಲೀಸ್ ಸ್ಟೇಷನ್ಗೆ ಉಪ್ಸಕ್ ಹೋಗ್ತಾ ಇದ್ಯಾ? ಇಲ್ಲ ಯೇಸು, ನಾವಿದನ್ನ ಹಾಗೆ ಮಾಡಕ್ ಆಗದೇ ಇಲ್ಲ. ಈ ಮಗು ಇಲ್ಲೇ ಇರೋದ್ರಿಂದ ಸುರಕ್ಷಿತವಾಗಿರತ್ತೆ. ಹಾಗಾಗಿ ಇವತ್ತಿಂದ ಇದು ನಮ್ಮ ಮಗು ಆಗಿದೆ. ಯೇಸು ಮತ್ತು ಮಾರ್ಗಿಯ ಮುದ್ದಾದ ಮಗು. ಮತ್ತೆ ಇದರ ಹೆಸರು ಏನಂದ್ರೆ ಡೇಸಿ. ಡೇಸಿ. ಮಾರ್ಗಿಯ ಮಾತುಗಳನ್ನ ಕೇಳಿದ್ಮೇಲೆ ಯೇಸು ಆ ಮಗುನ ಮನೇಲೆ ಇಟ್ಕೊಳ್ಳೋಕೆ ಒಪ್ಕೊಂಡ. ಅವರಿಬ್ರು ಆ ಮಗು ಜೊತೆ ಆಟ ಆಡೋದು, ಅದಕ್ಕೆ ಊಟ ಮಾಡಿಸೋದು, ಅದ್ರ ಜೊತೆ ಮಜಾ ಮಾಡೋದು, ಮತ್ತೆ ತುಂಬಾನೇ ಮುದ್ದು ಮಾಡ್ಕೊಂಡಿರೋದು. ಇಲ್ಲಿ ನೋಡು ಯೇಸು, ನಮ್ಮ ಮಗು ಎಷ್ಟು ಖುಷಿಯಾಗಿದೆ ಅಲ್ವಾ? ನಿಜವಾಗ್ಲು ನೀನ್ ನಿಜಾನೇ ಹೇಳ್ತಿದ್ಯಾ ಮಾರ್ಗಿ. ಡೇಸಿ ನಮಗೋಸ್ಕರನೇ ಈ ಪ್ರಪಂಚಕ್ಕೆ ಬಂದಿದ್ದಾಳೆ ಅಂತ ಅನ್ಸುತ್ತೆ. ನೋಡ್ತಾ ನೋಡ್ತಾ ತಿಂಗಳುಗಳೇ ಕಳೆದೋದ್ವು. ಮಾರ್ಗಿ ಮತ್ತು ಯೇಸು ಎತ್ಕೊಳ್ತಿದ್ದ ಪುಟ್ಟ ಡೇಸಿ ಈಗ 18 ವರ್ಷ ವಯಸ್ಸಿನವಳಾಗ್ಬಿಟ್ಟಿದ್ಲು. ಆದ್ರೆ ದುಃಖದ ವಿಷಯ ಅಂದ್ರೆ ಇದನ್ನೆಲ್ಲ ನೋಡೋಕೆ ಮಾರ್ಗಿ ಜೀವಂತವಾಗಿರ್ಲಿಲ್ಲ. ಅರೇ ಹುಷಾರು ಪುಟ್ಟ, ಬಿದ್ದೋಗ್ಬಿಡ್ತೀಯಾ? ಇಲ್ಲ, ಆರಾಮಾಗಲ್ಲಪ್ಪ. ನನ್ ಫ್ರೆಂಡ್ಸ್ ಎಲ್ಲ ನನ್ ಬರೋತನೇ ಕಾಯ್ತಾ ಇದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಮಜಾ ಮಾಡೋ ಹಾಗಿದೀವಿ. ಯಾಕೆ ಅಂತ ಕೇಳು. ಯಾಕಂದ್ರೆ ಇವತ್ತು ನಿಮ್ಮ ಮುದ್ದು ಮಗಳ 18ನೇ ಹುಟ್ಟಿದಬ್ಬ ಆಗಿದೆ. ಹಾಗಾಗಿ ಇವತ್ತು ನನಗೆ ಎಲ್ಲರೂ ಸರ್ಪ್ರೈಸ್ ಕೊಡೋರಿದ್ದಾರೆ.
ಖುಷಿಯಾದ ವಿಷಯ, ಆದ್ರೆ ಸ್ವಲ್ಪ ಹುಷಾರಮ್ಮ. ಆಯ್ತುಪ್ಪ, ನೀವೇನು ಯೋಚನೆ ಮಾಡ್ಬೇಡಿ ಈಗ. ಸರಿಪ್ಪ, ನಾ ಹೊರಡ್ತೀನಿ. ಮತ್ತೆ ಅಪ್ಪ, ನಾನಿವತ್ತು ಸ್ವಲ್ಪ ಲೇಟ್ ಆಗಿ ಬರ್ಬೋದು ಅನ್ಸುತ್ತೆ, ಸರಿನಾ? ಬಾಯ್. ಅವಳ 18ನೇ ಹುಟ್ಟಿದಬ್ಬದ ದಿನ ಡೇಸಿ ಮತ್ತೆ ಅವಳ ಪರಿವಾರದವರು ಖುಷಿಯಾಗಿದ್ರು. ಆದ್ರೆ ವಿಷಯ ಏನಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಅವತ್ತು ರಾತ್ರಿ ಏನ್ ನಡೆಯುತ್ತೆ ಅಂತ. ಅವಳು ಅವರ ಸ್ನೇಹಿತರ ಜೊತೆ ಒಂದು ಟೈಮ್ ಫಿಕ್ಸ್ ಮಾಡಿ ಪಾರ್ಟಿ ಮುಗಿಸಿ ಮನೆಗೆ ಬರ್ತಾ ಇದ್ಲು. ಅವಳು ಬರ್ತಾ ಇದ್ದಾಗ ಅಚಾನಕವಾಗಿ ಅವಳ ಸ್ಕೂಟಿ ಕೆಟ್ಟೋಗಿ ಕಾಡಿನ ಮಧ್ಯದಲ್ಲಿ ನಿಂತು ಹೋಯ್ತು. ಅಯ್ಯಯ್ಯೋ, ಏನಿದು? ಈ ಗಾಡಿ ಇವಾಗ್ಲೇ ಕೆಟ್ಟೋಗ್ಬೇಕಾ? ಈಗ ನಾನೇನ್ ಮಾಡ್ಲಿ? ಮೊದ್ಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಈಗ ನಾನು ಇನ್ನಷ್ಟು ಲೇಟ್ ಮಾಡಿದ್ರೆ ಅಪ್ಪ ತುಂಬಾ ಭಯ ಪಡಲ್ವಾ? ಹೇ ನನ್ನ ಮುದ್ದಿನ ಸ್ಕೂಟಿ, ಪ್ಲೀಸ್ ಬೇಗ ಶುರುವಾಗು ಪ್ಲೀಸ್. ಡೇಸಿ ಪ್ರಯತ್ನ ಪಟ್ಟು ಆ ಗಾಡಿನ ಸ್ಟಾರ್ಟ್ ಮಾಡಕ್ ನೋಡ್ತಿದ್ಲು. ಆದ್ರೆ ಆ ರಸ್ತೆ ದೂರದಲ್ಲಿ ಅವಳಿಗೇನು ಸರಿಯಾಗಿ ಕಾಣಿಸ್ತಿರಲ್ಲ. ಆಗ ಒಂದು ವಿಚಿತ್ರವಾದ ಗಾಳಿ ಬರುತ್ತೆ. ಯಾರದು? ನಾನ್ ಕೇಳ್ತಾ ಇದ್ದೀನಿ, ಯಾರದು? ಆದ್ರೆ ಅವಳಿಗೆ ಯಾವುದೇ ಜವಾಬು ಬರಲ್ಲ. ಡೇಸಿ ತಿರ್ಗಾ ಆ ಸ್ಕೂಟಿನ ಸ್ಟಾರ್ಟ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆದ್ರೆ ಅಚಾನಕವಾಗಿ ಅವಳನ್ನ ಹಿಂದಿನಿಂದ ಯಾರೋ ಬಂದು ಆಕ್ರಮಣ ಮಾಡ್ತಾರೆ. ಬಿಡು ಬಿಡು ನನ್ನನ್ನ, ಬಿಟ್ಬಿಡು ನನ್ನನ್ನ. ಪಾಪ ಡೇಸಿ ಅವಳ ಹುಟ್ಟುಹಬ್ಬವನ್ನು ಎಷ್ಟು ಸಂಭ್ರಮ ಮತ್ತು ಆಚರಣೆಗಳಿಂದ ಮಾಡ್ಕೊಂಡಿದ್ಲು, ಈಗೆಲ್ಲ ಹೊಟ್ಟೋಯ್ತು. ಇಲ್ಲಿ ಮನೆಯಲ್ಲಿ ಡೇಸಿ ಎಷ್ಟೊತ್ತಾದ್ರೂ ಮನೆಗೆ ಬರ್ದೇ ಇರೋದನ್ನ ನೋಡಿ ಅವರ ತಂದೆ ತುಂಬಾ ಗಾಬರಿಗೊಂಡಿದ್ರು. ಓ ಗಾಡ್, ಡೇಸಿ ಎಲ್ಲೋದ್ಲಪ್ಪ? 12 ಗಂಟೆ ಆಯ್ತು, ಈ ಹುಡುಗಿ ಇನ್ನೂ ಬಂದೇ ಇಲ್ವಲ್ಲಪ್ಪ. ಇವಳ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಏನಾದ್ರೂ ಒಂದ್ ವೇಳೆ ಅಪಾಯ? ಇಲ್ಲ ಇಲ್ಲ, ಈ ರೀತಿ ಆಗೋಕ್ ಚಾನ್ಸ್ ಇಲ್ಲ. ಅವಳು ಚೆನ್ನಾಗಿರ್ತಾಳೆ, ಅವಳಿಗೇನು ಆಗಿರಲ್ಲ. ಪಾಪ ಯೇಸು ಡೇಸಿ ಎಷ್ಟೊತ್ತಾದ್ರೂ ಮನೆಗೆ ಬರ್ದೇ ಇರೋದನ್ನ ನೋಡಿ ಗಾಬರಿಗೊಂಡಿದ್ದ. ಅವನಿಗೂ ಕೂಡ ಗೊತ್ತಾಗಲ್ಲ ಈ ಡೇಸಿ ಎಲ್ಲಿ ಹೋಗಿರ್ಬೋದು, ಎಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಆಗ ಯಾರೋ ಒಬ್ರು ಈ ಡೇಸಿನ ಹಿಡ್ಕೊಂಡು ಮರಗಳ ನಡುವೆ ಸುರಕ್ಷಿತವಾದ ಆಕಾರದೊಳಗೆ ಅವಳನ್ನ ಕೈ ಕಟ್ಟಿ ಕೂರ್ಸಿರ್ತಾರೆ. ಆ ಮನುಷ್ಯ ಯಾವುದೋ ಯಜ್ಞ ಮಾಡ್ತಾ ಇರ್ತಾನೆ. ನೀನ್ ಯಾರು? ಯಾರು ನೀನು? ನನ್ನನ್ನ ಕರ್ಕೊಂಡು ಯಾಕೆ ಇಲ್ಲಿಗೆ ಬಂದಿದ್ಯಾ? ನೋಡು ನೋಡು, ನನ್ನನ್ನ ಇಲ್ಲಿಂದ ಹೋಗಕ್ ಬಿಡು. ನಮ್ಮಪ್ಪ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಅವ್ರ ಹತ್ರ ಹೋಗ್ಬೇಕು, ನಾನು ಅವ್ರ ಹತ್ರ ಹೋಗ್ಲೇಬೇಕು. ನನ್ನನ್ನ ಬಿಟ್ಬಿಡು, ಬಿಟ್ಬಿಡು ನನ್ನನ್ನ. ನಾನು ಹಿಂಗೆ ಹೇಳ್ದೆ ತಾನೆ, ನನಗೆ ನನ್ನ ಕೆಲಸ ಮಾಡೋದಕ್ ಬಿಡು. ಆದ್ರೆ ನೀನ್ ಯಾರಾಗಿದ್ಯಾ? ಮತ್ತೆ ನನ್ನನ್ನ ಇಲ್ಲಿಗೆ ಈ ಜಾಗಕ್ಕೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಗೊತ್ತಾಗುತ್ತೆ ನಿನಗೆ, ನಿನಗೆಲ್ಲ ಗೊತ್ತಾಗುತ್ತೆ. ಮಾಶ್ರಮ ಉಳ್ಳೆ ಬೋಯೋ ಶಂಬ್ರಕ್ವಶ ಮೊರಮನಾಶಿ ಕಿಶುಶೋರು. ಮಾಶ್ರಮ ಉಳ್ಳೆ ಬೋಯೋ ಶಂಬ್ರಕ್ವಶ ಮೊರಮನಾಶಿ ಕಿಶುಶೋರು. ಮಾಶ್ರಮ ಉಳ್ಳೆ ಬೋಯೋ ಶಂಬ್ರಕ್ವಶ ಮೊರಮನಾಶಿ ಕಿಶುಶೋರು. ಆಗ ಅಚಾನಕವಾಗಿ ಜೋರಾದ ಗಾಳಿ ಬೀಸಕ್ಕೆ ಶುರುವಾಗುತ್ತೆ. ಆ ಡೈಸಿ ಸುತ್ತಲೂ ಇದ್ದ ಒಂದು ವರ್ತುಲಾಕಾರವು ಬೆಂಕಿ ಹಚ್ಕೊಳಕ್ ಶುರು ಆಗುತ್ತೆ. ಇದ್ರ ಜೊತೆಗೆ ಸುತ್ತಮುತ್ತಲಿದ್ದ ಮರಗಳಲ್ಲಿ ಕೂಡ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಇಲ್ಲ ಇಲ್ಲ, ಏನಾಗ್ತಾ ಇದೆಯಪ್ಪ ಇಲ್ಲಿ? ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಡೈಸಿಗೆ ಏನು ಅರ್ಥನೇ ಆಗ್ತಿರಲ್ಲ. ಮತ್ತೆ ಆ ಮನುಷ್ಯ ಮಂತ್ರದ ಜಪಗಳನ್ನ ಮಾಡ್ತಾನೆ ಇದ್ದ. ಆಗ ಅಚಾನಕವಾಗಿ ಡೈಸಿಯ ಹೊಟ್ಟೆಯಲ್ಲಿ ನೋವು ಬರಕ್ಕೆ ಶುರುವಾಗತ್ತೆ. ಅವಳ ಶರೀರದೊಳಗೆ ಏನೋ ಒಂದು ವಿಚಿತ್ರವಾದ ಭಾವನೆಗಳು ಅವಳಿಗೆ ಮೂಡ್ತಾ ಇತ್ತು. ಅಯ್ಯೋ ಬೇಡ, ಏನಾಗ್ತಾ ಇದೆ ನನಗೆ? ಕಾಪಾಡು ಕಾಪಾಡು ನನ್ನನ್ನ. ಡೈಸಿ ಕೂಗೋದು ಮತ್ತು ಕೋಪಗೊಂಡ ತಕ್ಷಣ ಗಾಳಿಯು ಇನ್ನಷ್ಟು ಜೋರಾಗಿ ಬೀಸಕ್ ಶುರುವಾದವು. ಮತ್ತೆ ಅಚಾನಕವಾಗಿ ಡೈಸಿಯ ನೋವು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯ್ತು. ಮತ್ತೆ ಅವಳ ಮೈಯೊಳಗಿಂದ ರಕ್ತ ಬರಕ್ಕೆ ಶುರುವಾಯಿತು. ಮೊರಮನಾಶಿ ಕಿಶುಶೋರು. ಮಾಶ್ರಮ ಉಳ್ಳೆ ಬೋಯೋ ಶಂಬ್ರಕ್ವಶ ಮೊರಮನಾಶಿ ಕಿಶುಶೋರು. ಮಾಶ್ರಮ ಉಳ್ಳೆ ಬೋಯೋ ಶಂಬ್ರಕ್ವಶ ಮೊರಮನಾಶಿ ಕಿಶುಶೋರು. ಪಾಪ ಡೈಸಿ ನೋವನ್ನು ತಡ್ಕೊಳಕ್ಕಾಗದೆ ಜೋರಾಗಿ ಕೂಗ್ತಾ ಇದ್ಲು. ಆಗ ಅಚಾನಕವಾಗಿ ಅವಳ ಶರೀರದಿಂದ ಜೋರಾಗಿ ಲೈಟ್ಸ್ ಬರಕ್ಕೆ ಶುರುವಾಯಿತು. ಮತ್ತೆ ನಿಧಾನವಾಗಿ ಆ ಬೆಳಕುಗಳೆಲ್ಲ ಒಂದು ರೆಕ್ಕೆಯಾಗಿ ತಿರುಗುವಂತೆ ಆಯ್ತು. ಮತ್ತೆ ಡೈಸಿ ಪ್ರಜ್ಞೆ ತಪ್ಪಿ ಬಿದ್ಲು. ನಾನ್ ಸಾಧಿಸ್ಬಿಟ್ಟೆ. ಈ ಕಾಡಿನ ರಾಣಿಯ ಆಗಮನ ಆಗ್ಬಿಟ್ಟಿದೆ. ವೆಲ್ಕಮ್ ವೆಲ್ಕಮ್ ಲೇಡಿ ಬಟರ್ಫ್ಲೈ. ಇಲ್ಲಿ ಏನ್ ನಡೀತಾ ಇದೆ ಅಂತ ಡೈಸಿ ಅಂತ ಮಾಮೂಲಿಯಾದ ಹುಡುಗಿಗೆ ರೆಕ್ಕೆಗಳು ಬರಕ್ ಹೇಗ್ ಸಾಧ್ಯ? ಮತ್ತೆ ಈ ಲೇಡಿ ಬಟರ್ಫ್ಲೈಯ ರಹಸ್ಯ ಏನಿತ್ತು?